ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ನೆಕ್ಟರ್ ಇನ್ ಎ ಸೀವ್ ಬೈ ಕಮಲಾ ಮಾರ್ಕಂಡೆ ಈ ಒಂದು ನಾವೆಲ್ನ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ನೆಕ್ಟರ್ ಇನ್ ಎ ಸೀವ್ ಇದು ಕಮಲಾ ಮಾರ್ಕಂಡೆಯರವರು 1954ರಲ್ಲಿ ಬರೆದಂತಹ ಕಾದಂಬರಿಯಾಗಿದ್ದು, ಆ ಸಮಯದಲ್ಲಿ ಭಾರತದಲ್ಲಿ ಒಂದು ನಗರಾಭಿವೃದ್ಧಿ, ಆ ಒಂದು ಸಮಯದಲ್ಲಿ ನಡೀತಾ ಇದ್ದಂತಹ ಜನ ಜೀವನದ ಕುರಿತಾದಂತಹ ಒಂದು ಕಾದಂಬರಿಯಾಗಿರುತ್ತೆ. ಈ ಕಾದಂಬರಿಯ ಒಂದು ಮುಖ್ಯ ಪಾತ್ರ ಅಂದಾಗ ರುಕ್ಮಿಣಿ. ಆ ರುಕ್ಮಿಣಿಯವರ ಒಬ್ಬ ಗಂಡ ರೈತನಾದಂತಹ ನಾಥನ್, ಇವರ ವಿವಾಹದ ಕತೆ ಮತ್ತು ಅವರ ಒಂದು ಸಂಸಾರ ಮತ್ತು ಮಕ್ಕಳ ಒಂದು ಕಥೆಯನ್ನು ಈ ಒಂದು ಕಾದಂಬರಿ ಒಳಗೊಂಡಿರುತ್ತೆ. ಈ ಒಂದು ನೆಕ್ಟರ್ ಇನ್ ಎ ಸೀವ್ ಈ ಕಾದಂಬರಿಯಲ್ಲಿ ಬರ್ತಕ್ಕಂತಹ ಪಾತ್ರಗಳ ಕುರಿತು ಈಗ ಮೊದಲಿಗೆ ನಾನು ತಿಳಿಸ್ತಾ ಹೋಗ್ತೇನೆ. ಕ್ಯಾರೆಕ್ಟರ್ಸ್. ಈ ಕ್ಯಾರೆಕ್ಟರ್ಸ್ನ ಬಗ್ಗೆ ನೀವು ಸರಿಯಾಗಿ ಕೇಳಿಸ್ಕೊಂಡ್ರೆ ಇಡೀ ಕಾದಂಬರಿಯೇ ನಿಮಗೆ ಅರ್ಥ ಆಗುತ್ತೆ. ಈ ಕಾದಂಬರಿಯ ಮುಖ್ಯ ಪಾತ್ರದಲ್ಲಿ ಅಥವಾ ಕಾದಂಬರಿಯ ಪ್ರೊಟಗಾನಿಸ್ಟ್ ನಾಯಕಿ ಎಂದಾಗ ರುಕ್ಮಿಣಿ. ಈಕೆಯೇ ಈ ಕಥೆಯನ್ನು ಹೇಳ್ತಕ್ಕಂಥದ್ದು, ಈ ಕಾದಂಬರಿಯನ್ನು ಹೇಳ್ತಾ ಹೋಗ್ತಕ್ಕಂಥದ್ದು. ರುಕ್ಮಿಣಿ ತನ್ನ ತಂದೆಯ 4 ಹೆಣ್ಣುಮಕ್ಕಳಲ್ಲಿ ಈಕೆ ಕಿರಿಯ ಮಗಳಾಗಿರ್ತಾಳೆ. ಆ ರುಕ್ಮಿಣಿಯ ಒಂದು ತಂದೆ ತಾಯಿ ಈಕೆಗೆ ಮದುವೆ ಮಾಡೋದಕ್ಕೆ ಯಾವುದೇ ವರದಕ್ಷಿಣೆಯನ್ನು ಕೊಡೋದಕ್ಕೆ ಅವರು ಶಕ್ತರಿರೋದಿಲ್ಲ, ಅಂದರೆ ಅಷ್ಟು ಸ್ಥಿತಿಯಲ್ಲಿ ಇರೋದಿಲ್ಲ. 12ನೇ ವಯಸ್ಸಿನಲ್ಲಿ ರುಕ್ಮಿಣಿ ದೂರದ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ರೈತ ನಾಥನ್ನ ಜೊತೆ ಒಂದು ಅರೇಂಜ್ ಮ್ಯಾರೇಜ್ ಆಗುತ್ತೆ. ಇಲ್ಲಿ ನಾಥನ್ ಕೂಡ ಒಬ್ಬ ಬಡವನಾಗಿರ್ತಾನೆ. ಅವಳು ಅವನ ಮೇಲೆ ಯಾವುದೇ ರೀತಿಯ ಒಂದು ಕೋಪಗೊಳ್ಳೋದಿಲ್ಲ, ತುಂಬ ಪ್ರೀತಿಯನ್ನು ಮೆಚ್ಚುಗೆಯನ್ನು ಇಟ್ಕೊಂಡಿರ್ತಾಳೆ. ಆ ರುಕ್ಮಿಣಿ ಕೂಡ ಅಲ್ಲಿ ಆ ನಾಥನ್ನ ತನ್ನ ಗಂಡನಂತೆ ಒಂದು ರೈತ ಜೀವನವನ್ನು ಅಳವಡಿಸ್ಕೋತಾಳೆ. ತನ್ನ ಗಂಡನ ಒಂದು ಭತ್ತದ ಗದ್ದೆಯಲ್ಲಿ ತನ್ನ ಜೊತೆಗೆ ತರಕಾರಿಗಳನ್ನು ಬೆಳೀತಾಳೆ. ಅವಳು ಗ್ರಾಮದ ಒಂದು ಅಪರೂಪದ ಮಹಿಳೆಯಾಗಿರ್ತಾಳೆ, ಯಾಕೆಂದರೆ ಅವಳಿಗೆ ಓದೋದಕ್ಕೆ ಬರೆಯೋದಕ್ಕೆ ಬಂದಿರುತ್ತೆ. ಆ ಗ್ರಾಮಕ್ಕೆ ಬರ್ತಕ್ಕಂಥ ಕೆನ್ನಿ ಎಂಬ ಒಬ್ಬ ಇಂಗ್ಲೀಷ್ ಡಾಕ್ಟರ್ನ ಸಹಾಯದಿಂದ ಅವಳು ಒಂದು ಮಗಳು ಮತ್ತು ಅನೇಕ ಗಂಡು ಮಕ್ಕಳನ್ನು ಹೆರ್ತಾಳೆ. ಹಳ್ಳಿಯಲ್ಲಿ ಒಂದು ಚರ್ಮ ಹದ ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಬಂದಾಗ ರುಕ್ಮಿಣಿ ಅದನ್ನು ತಮ್ಮ ಸರಳ ಜೀವನದ ಅಂತ್ಯ ಅಂತ ಗ್ರಹಿಸ್ತಾಳೆ. ಒಬ್ಬ ವ್ಯಕ್ತಿ ಮೌನವಾಗಿ ನರಳಬೇಕು ಎಂದು ನಂಬಿ ರುಕ್ಮಿಣಿ ಆರ್ಥಿಕ ಶೋಷಣೆ, ಮುಂಗಾರು, ಬರ, ಕ್ಷಾಮ ಮತ್ತು 2 ಗಂಡು ಮಕ್ಕಳನ್ನು ಕಳೆದುಕೊಂಡು ಸಹ ತನ್ನ ಗಂಡನಿಗೆ ಒಂದು ವಿಶ್ವಾಸ ದ್ರೋಹ ಮಾಡಿರ್ತಾಳೆ. ಆದರೂ ಸಹ ಯಾವುದೇ ದೂರಿಲ್ಲದೆ ಆಕೆ ಬದುಕ್ತಾ ಇರ್ತಾಳೆ. 30 ವರ್ಷಗಳ ಕಾಲ ಕೃಷಿ ಮಾಡಿದ ನಂತರ ರುಕ್ಮಿಣಿ ಮತ್ತು ಅವಳ ಗಂಡನನ್ನು ಆ ಭೂಮಿಯಿಂದ ಆ ಜಮೀನ್ದಾರ ಹೊರ ಹಾಕ್ತಾನೆ. ಮತ್ತು ರುಕ್ಮಿಣಿ ತನ್ನ ಒಬ್ಬ ಮಗ ನಗರದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನನ್ನು ಸೇರೋದಕ್ಕೆ ತುಂಬ ಕಷ್ಟಪಟ್ಟು ಹೋಗ್ತಾರೆ. ಆದರೆ ಆತ ಅಲ್ಲಿಲ್ಲ ಅಂದಾಗ ತಾನು ಮತ್ತು ತನ್ನ ಗಂಡ ಇಬ್ಬರು ಏನು ಮಾಡ್ತಾರೆ, ಆ ಬೀದಿಯಲ್ಲಿ ಸಿಗ್ತಕ್ಕಂಥ ಒಬ್ಬ ಅನಾಥನನ್ನು ದತ್ತು ತೆಗೆದುಕೊಳ್ತಾರೆ. ಈ ಕಾದಂಬರಿಯ ಕೊನೆಯಲ್ಲಿ ರುಕ್ಮಿಣಿ ಮತ್ತು ಆ ದತ್ತು ತೆಗೆದುಕೊಂಡಂತಹ ಮಗ ಹಿಂತಿರುಗಿ ಹಳ್ಳಿಗೆ ಬರ್ತಾರೆ. ಆದರೆ ನಾಥನ್ ರುಕ್ಮಿಣಿಯ ಗಂಡ ಹಿಂತಿರುಗಿ ಬರೋದಿಲ್ಲ, ಆತ ಮರಣ ಹೊಂದಿರ್ತಾನೆ. ಇದು ರುಕ್ಮಿಣಿಯ ಒಂದು ಪಾತ್ರ. ನಂತರ ಈ ಒಂದು ಕಾದಂಬರಿಯಲ್ಲಿ ಬರ್ತಕ್ಕಂತಹ ನಾಥನ್ ರುಕ್ಮಿಣಿಯ ಗಂಡ, ಈತ ಒಬ್ಬ ರೈತ ಆಗಿರ್ತಾನೆ. ಈತ ರೈತ ಕೆಲಸ ಭತ್ತ ಬೆಳೀತಕ್ಕಂಥದ್ದು. ಮತ್ತು ಇವರು ತುಂಬ ಬಡವರಾಗಿರ್ತಾರೆ. ನಾಥನ್ ತನ್ನ ಬಡತನವನ್ನು ತನ್ನ 12ನೇ ವಯಸ್ಸಿನ ಒಂದು ಹೆಂಡತಿಯನ್ನು ಕರ್ತರುವ ಮೂಲಕ ಬಡತನಕ್ಕೆ ಆಕೆಯನ್ನು ಬರಮಾಡಿಕೊಳ್ತಾನೆ. ನಂತರ ಅವನು ಗ್ರಾಮದ ಅಲ್ಲಿ ಆ ರುಕ್ಮಿಣಿಯೊಂದಿಗೆ ತನ್ನ ಗುಡಿಸಲನ್ನು ತಾನೇ ನಿರ್ಮಿಸಿಕೊಂಡು ಆತ ವಾಸಿಸ್ತಾ ಇರ್ತಾನೆ. ನಾಥನ್ ಒಂದು ಪುಸ್ತಕವನ್ನು ಶಕ್ತಿಯುತ ಮತ್ತು ಆಶಾದಾಯಕವಾಗಿ ಒಂದು ಅಸ್ತ್ರ ಅಂತ ನಂಬಿರ್ತಾನೆ. ಇಲ್ಲಿ ರುಕ್ಮಿಣಿ 6 ವರ್ಷಗಳ ಕಾಲ 2ನೇ ಮಗುವಿಗೆ ಒಂದು ಗರ್ಭಿಣಿ ಆಗದೇ ಇದ್ದಾಗ ಹೆಂಡತಿಯನ್ನು ಕೂಡ ನಾಥನೇನು ದೂಷಣೆ ಮಾಡೋದಿಲ್ಲ, ಆತ ತುಂಬ ನಿಷ್ಠೆಯಿಂದ ಇರ್ತಾನೆ. ಇಲ್ಲಿ ಆ ನಾಥನ್ ಅಂತಕ್ಕಂಥವನು ಆ ಗ್ರಾಮದ ಕುಂತಿ ಅಂತಕ್ಕಂತಹ ಮಹಿಳೆಗೆ 2 ಗಂಡು ಮಕ್ಕಳಿಗೆ ತಂದೆಯಾಗಿರ್ತಾನೆ. ಅದನ್ನು ಆತ ಒಪ್ಕೊಳ್ತಾನೆ, ಮೋಸ ಮಾಡಿರ್ತಾನೆ. ಆದರೂ ಕೂಡ ರುಕ್ಮಿಣಿ ತನ್ನ ಗಂಡನನ್ನು ಕ್ಷಮಿಸ್ತಾಳೆ. ಅವರು ಯಾವುದೇ ಹಣವಿಲ್ಲದೆ ತಮ್ಮ ಭೂಮಿಯಿಂದ ಜಮೀನ್ದಾರನ ಕಡೆಯಿಂದ ಹೊರ ಹಾಕಲ್ಪಟ್ಟಾಗ ನಾಥನ್ ಮತ್ತು ರುಕ್ಮಿಣಿ ದೂರದಲ್ಲಿರುವ ತನ್ನ ಮಗನ ಒಂದು ಸೇರೋದಕ್ಕೆ ಹೋಗ್ತಾರೆ. ಮತ್ತು ಅವರು ಹಳ್ಳಿಗೆ ಮರಳಲು ಸಾಕಷ್ಟು ಹಣ ಸಂಪಾದನೆ ಮಾಡೋದಕ್ಕೆ ಕಲ್ಲು ಗಣಿಗಳಲ್ಲಿ ಕಲ್ಲು ಕೂಡ ಹೊಡಿತಾರೆ. ನಾಥನ್ನಲ್ಲಿ ತನ್ನ ಸಾವನ್ನು ಕಂಡುಕೊಳ್ತಾನೆ. ನಂತರದ ಈ ಒಂದು ಕಾದಂಬರಿಯ ಕ್ಯಾರೆಕ್ಟರನ್ನು ನೋಡಿದಾಗ ಕೆನ್ನಿ ಒಬ್ಬ ಇಂಗ್ಲೀಷ್ ವೈದ್ಯನಾಗಿರ್ತಾನೆ. ಈತ ರುಕ್ಮಿಣಿಯ ಗ್ರಾಮಕ್ಕೆ ಬಂದು ಹೋಗ್ತಾ
ಆ ಒಂದು ಸ್ಥಳೀಯ ಒಂದು ಪರಂಪರೆಯ ಬಗ್ಗೆ, ಆ ಜನರ ಬಗ್ಗೆ ತುಂಬ ಹತಾಶನಾಗಿರ್ತಾನೆ. ನಂತರ ರುಕ್ಮಿಣಿಯ ಒಂದು ಭಾಷೆಯಲ್ಲಿ ಆ ಕೆನ್ನಿ ಮಾತಾಡ್ತಾನೆ. ರುಕ್ಮಿಣಿ ತಾಯಿಯ ಒಂದು ಸಾವಿನ ಸಮಯದಲ್ಲಿ ಆ ಹಳ್ಳಿಗೆ ಬಂದಿರತಕ್ಕಂತಹ ಈ ಕೆನ್ನಿ ಆ ಒಂದು ಡಾಕ್ಟರ್ ಟ್ರೀಟ್ಮೆಂಟನ್ನು ನೀಡಿರ್ತಾನೆ. ಕೆನ್ನಿ ರುಕ್ಮಿಣಿಗೆ ಏನೋ ತೊಂದರೆಯಾಗಿದೆ ಅಂತ ಆತ ಊಹಿಸ್ತಾನೆ. ಮತ್ತು ಅವಳು 2ನೇ ಮಗುವನ್ನು ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಒಪ್ಕೊಳ್ತಾಳೆ. ಆಗ ರಹಸ್ಯವಾಗಿ ಕೆನ್ನಿ ಏನು ಮಾಡ್ತಾನೆ, ರುಕ್ಮಿಣಿಗೆ ಸಹಾಯ ಮಾಡಿ ಅವಳು ಅನೇಕ ಗಂಡು ಮಕ್ಕಳನ್ನು ಪಡೆಯುವಂತೆ ಅವನು ಒಂದು ರಹಸ್ಯವಾದಂತಹ ಒಂದು ಸಂಬಂಧವನ್ನು ಇಟ್ಟುಕೊಂಡು ಆತ ಮಾಡ್ತಾನೆ. ಇಲ್ಲಿ ನಾಥನ್ ಮತ್ತು ಇತರ ಗ್ರಾಮಸ್ಥರರು ರುಕ್ಮಿಣಿ ಮತ್ತು ಕೆನ್ ಸಂಬಂಧದ ಬಗ್ಗೆ ಹೇಗೆ ಅನ್ಕೊತಾರೆ ಅಂತ ಅವಳಿಗೆ ತಿಳಿದಿರೋದಿಲ್ಲ. ಜನರು ಆಗಾಗ್ಗೆ ರುಕ್ಮಿಣಿಯನ್ನು ಕುಶೇಷ್ಟೆ ಮಾಡ್ತಾರೆ. ಕೆನ್ನಿಯೊಂದಿಗೆ ಅವಳು ದೈಹಿಕವಾಗಿ ಸಂಪರ್ಕ ಹೊಂದಿದ್ದಾಳೆ ಅಂತ ಹೇಳ್ತಾರೆ. ಆದರೂ ಕೂಡ ರುಕ್ಮಿಣಿ ಒಂದು ಯಾವುದೇ ರೀತಿ ತಲೆ ಕೆಡಿಸ್ಕೋದಿಲ್ಲ. ಇಲ್ಲಿ ಕೆನ್ನಿ ತಾನು ಇಂಗ್ಲೆಂಡ್ನಲ್ಲಿ ಹೆಂಡತಿ ಮಕ್ಕಳನ್ನು ಹೊಂದಿರ್ತಾನೆ. ಅವರನ್ನು ಹೆಚ್ಚು ಕಡಿಮೆ ಅವ್ರನ್ನ ಬಿಟ್ಟಿದ್ದಾನೆ, ತ್ಯಜಿಸಿಬಿಟ್ಟಿದ್ದಾನೆ, ಅಂದರೆ ಅವರನ್ನು ಮರೆತೋಗಿದ್ದೇನೆ ಅಂತ ಹೇಳ್ಕೊತಾನೆ. ಆಗ ರುಕ್ಮಿಣಿಯ ಜೊತೆ ರಹಸ್ಯವಾಗಿ ಈತ ತನ್ನ ಒಂದು ರಿಲೇಷನ್ಶಿಪ್ಪನ್ನು ಮುಂದುವರಿಸ್ತಾ ಹೋಗ್ತಾನೆ. ಈ ಕಾದಂಬರಿಯ ಕೊನೆಯಲ್ಲಿ ಕೆನ್ನಿ ಆ ಗ್ರಾಮದಲ್ಲಿ ಒಂದು ಆಸ್ಪತ್ರೆಯನ್ನು ನಿರ್ಮಿಸೋದಕ್ಕೆ ಒಂದು ಹಣವನ್ನು ಶೇಖರಿಸ್ತಾನೆ. ಮತ್ತು ಆ ಆಸ್ಪತ್ರೆಯನ್ನು ನಿರ್ಮಾಣದಲ್ಲಿ ಕೆನ್ನಿಯ ಒಬ್ಬ ತನ್ನ ಅಸಿಸ್ಟೆಂಟಾಗಿ ರುಕ್ಮಿಣಿಯ ಮಗ ಸೆಲ್ವಂನನ್ನು ಅಲ್ಲಿ ಸೇರಿಸ್ಕೊಳ್ತಾನೆ. ಇದು ಕೆನ್ನಿಯ ಪಾತ್ರ ಆಗುತ್ತೆ. ಇದಾದ ನಂತರ ಇಲ್ಲಿ ಹಲವಾರು ಪಾತ್ರಗಳು ಬರುತ್ತೆ. ಅದರಲ್ಲಿ ಇರಾವತಿ, ಈರಾ, ರುಕ್ಮಿಣಿಯ ಮತ್ತು ನಾಥನ್ನ ಮೊದಲ ಮಗು ಮತ್ತು ಈಕೆ ಏಕೈಕ ಹೆಣ್ಣು ಮಗಳಾಗಿರ್ತಾಳೆ. ಇಲ್ಲಿ ತಮಗೆ ಹೆಣ್ಣು ಮಗು ಹುಟ್ಟಿದೆ ಅಂತ ತಿಳಿದು ರುಕ್ಮಿಣಿ ಮತ್ತು ನಾಥನ್ ಸ್ವಲ್ಪ ನಿರಾಶೆಗೊಳ್ತಾರೆ. ಯಾಕಂದರೆ ಅವಳಿಗೆ ವರದಕ್ಷಿಣೆಗಾಗಿ ಹಣ ಉಳಿಸಬೇಕು ಅಂತಕ್ಕಂಥದ್ದು ಅವರ ಒಂದು ನೋವಾಗಿರುತ್ತೆ. ಈರಾ ಒಂದು ಸಂತೋಷದ ಮಗುವಾಗಿರ್ತಾಳೆ. ಆ ಪೋಷಕರಿಗೆ ಯಾವುದೇ, ಅಂದರೆ ತಂದೆ ತಾಯಿಗೆ ಯಾವುದೇ ತೊಂದರೆ ನೀಡೋದಿಲ್ಲ ಮತ್ತು ತನ್ನ ತಮ್ಮಂದಿರಾಗಿರ್ತಕ್ಕಂತಹ ಮಕ್ಕಳನ್ನು ಬೆಳೆಯೋದಕ್ಕೆ ಸಹ ಮಾಡ್ತಾಳೆ. 14ನೇ ವಯಸ್ಸಿನಲ್ಲಿ ಈರಾಳಿಗೆ ಒಂದು ಮದುವೆ ಆಗುತ್ತೆ. 5 ವರ್ಷಗಳ ನಂತರ ಅವಳ ಗಂಡ ಅವಳನ್ನು ಬಿಟ್ಬಿಡ್ತಾನೆ. ಅವಳು ಬಂಜೆಯಾಗಿದ್ದಾಳೆ ಅಂತ ಹೇಳಿ ಅವಳನ್ನು ಹಿಂತಿರುಗಿಸಿ ರುಕ್ಮಿಣಿಯವರ ಕಡೆಗೆ ಕಳಿಸ್ಬಿಡ್ತಾನೆ. ರುಕ್ಮಿಣಿ ನಂತರ ವೈದ್ಯರಾಗಿರ್ತಕ್ಕಂಥ ಕೆನ್ನಿಗೆ ಹೇಳಿ ಈರಾಳಿಗೆ ಮಕ್ಕಳು ಹುಟ್ಟುವಂತೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾಳೆ. ಈರಾ ಕೂಡ ಒಂದು ಮಗುವನ್ನು ಮಗುವಿಗೆ ತಾಯಿ ಆಗ್ತಾಳೆ. ಈರಾ ಒಬ್ಬ ಅಪರಿಚಿತ ಪುರುಷನಿಂದ ಗರ್ಭಿಣಿ ಆಗ್ತಾಳೆ. ಅವಳ ಮಗ ಬಂದು ಸಕ್ರಬಾಣಿ ಅಂತ. ಆತ ಆಲ್ಬಿನಿಸಮ್ ಒಂದು ಕಾಯಿಲೆಯನ್ನು ಹೊಂದಿರ್ತಾನೆ. ಈರಾ ಗ್ರಾಮದಲ್ಲಿ ಉಳಿಬೇಕಂತ ಅಂದುಕೋತಾಳೆ. ಅಲ್ಲಿ ಜನರಿಗೆ ಮತ್ತು ಅವಳು ಮತ್ತು ಅವಳ ಮಗನ ಬಗ್ಗೆ ಗೊತ್ತಿರುತ್ತೆ. ಆದ್ದರಿಂದ ಈರಾ ಅಲ್ಲೇ ಉಳಿಬೇಕು ಅಂದ್ಕೋತಾಳೆ. ಇನ್ನು ಸೆಲ್ವಂ, ರುಕ್ಮಿಣಿಯ ಗಂಡು ಮಕ್ಕಳಲ್ಲಿ ಒಬ್ಬ ಸೆಲ್ವಂ ಆಗಿರ್ತಾನೆ. ಚಿಕ್ಕವನಾಗಿದ್ದಾಗ ಆತ ಓದಲು ಕಲಿತಾನೆ. ಸೆಲ್ವಂ ತಂದೆಗಿಂತ ಹೆಚ್ಚು ವಿಷಯಗಳಲ್ಲಿ ಆಸಕ್ತಿ ತೋರಿಸ್ತಾ ಇರ್ತಾನೆ ಮತ್ತು ಅವನು ಕೃಷಿ ಪ್ರಯತ್ನಗಳಲ್ಲಿ ಇರ್ತಾನೆ. ಆತ ಕೆನ್ನಿಯೊಂದಿಗೆ ಒಂದು ಹಾಸ್ಪಿಟಲ್ನಲ್ಲಿ ಅಸಿಸ್ಟೆಂಟಾಗಿ ಆತ ಸೇರಿಕೊಳ್ತಾನೆ. ನಂತರ ಅರ್ಜುನ್ ಕೂಡ ರುಕ್ಮಿಣಿಯ ಹಿರಿಯ ಗಂಡು ಮಕ್ಕಳಲ್ಲಿ ಒಬ್ಬ ಆಗಿರ್ತಾನೆ. ತನ್ನ ತಂದೆಯಂತೆ ಕೃಷಿಯಲ್ಲಿ ಆಸಕ್ತಿ ತೋರ್ತಾನೆ. ಮತ್ತು ಅರ್ಜುನ್ ಒಂದು ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿರ್ತಾನೆ. ನಂತರ ಇವನು ಸಹ ಒಂದು ದೂರದ ಸಿಲೋನ್ಗೆ ಕೆಲಸಕ್ಕಾಗಿ ಹೊರಟೋಗ್ತಾನೆ. ಇನ್ನು ಈ ಕುತಿ ಅಂತಕ್ಕಂಥದ್ದು ರುಕ್ಮಿಣಿಯ ಮತ್ತೊಬ್ಬ ಮಗ. ಚಿಕ್ಕವನಾಗಿದ್ದಾಗ ಈತ ತುಂಬ ದುರ್ಬಲನಾಗಿರ್ತಾನೆ. ಮತ್ತು ಆ ಒಂದು ಕ್ಷಾಮದ ಸಮಯದಲ್ಲಿ ಈತ ಏನು ಮಾಡ್ತಾನೆ, ಸಾಯ್ತಾನೆ. ಕುತಿಯನ್ನು ಬದುಕಿಸೋದಕ್ಕೆ ಹಾಲನ್ನು ತಗೊಳ್ಳೋದಕ್ಕಾಗಿ ಈರಾ ಏನು ಮಾಡ್ತಾಳೆ, ಆ ಒಂದು ಪ್ರಾಸ್ಟಿಟ್ಯೂಷನ್ ವೇಶ್ಯಾವೃತ್ತಿಯನ್ನು ಸಹ ಮಾಡಿರ್ತಾಳೆ. ಇನ್ನು ಈ ಕಥೆಯಲ್ಲಿ ಬರ್ತಕ್ಕಂತಹ ಮತ್ತೊಬ್ಬ ಕ್ಯಾರೆಕ್ಟರ್ ಅಂದಾಗ ಕುಂತಿ ಕಾದಂಬರಿಯ ಮುಖ್ಯ ಪಾತ್ರಗಳಲ್ಲಿ ಒಬ್ಬಳು ಬರ್ತಾಳೆ. ಈಕೆ ರುಕ್ಮಿಣಿಯ ಒಬ್ಬ ವಿರೋಧಿಯಾಗಿರ್ತಾಳೆ. ಈಕೆ ಸೀರೆಯ ಒಳಗಡೆ ಏನನ್ನು ಧರಿಸದೆ ತನ್ನ ತೊಡೆಗಳು ಕಾಣುವಂತೆ ಒಂದು ರೀತಿ ಲೈಂಗಿಕವಾಗಿ ಪ್ರಚೋದನೆಯನ್ನು ನೀಡ್ತಕ್ಕಂಥ ಕ್ಯಾರೆಕ್ಟರ್ ಆಗಿರ್ತಾಳೆ. ಕುಂತಿಯ ಗಂಡ ಅವಳನ್ನು ಇತರ ಪುರುಷರೊಂದಿಗೆ ಸಂಬಂಧ ಹೊಂದೋದಕ್ಕೆ ಆತ ಯಾವುದೇ ರೀತಿ ಯಾಕೆ ಬಿಡ್ತಾ ಇದ್ದಾನೆ ಅಂತ ರುಕ್ಮಿಣಿಗೆ ಅರ್ಥ ಆಗೋದಿಲ್ಲ. ಕುಂತಿ ರುಕ್ಮಿಣಿಯ ಒಂದು ಕೆನ್ನಿಯೊಂದಿಗಿನ ವ್ಯವಹಾರಗಳ ಬಗ್ಗೆ ನಾಥನ್ಗೆ ತಿಳಿಸ್ತೀನಿ ಅಂತ ಬೆದರಿಕೆಗಳನ್ನು ಹಾಕ್ತಾಳೆ. ಆದರೆ ಕುಂತಿಯೇ ರುಕ್ಮಿಣಿಯ ಗಂಡ ನಾಥನ್ ಕಡೆಯಿಂದ 2 ಗಂಡು ಮಕ್ಕಳಿಗೆ ಆಕೆ ತಾಯಿಯಾಗಿರ್ತಾಳೆ. ಅಂದರೆ ಆ ಕುಂತಿಯ 2 ಗಂಡು ಮಕ್ಕಳಿಗೆ ನಾಥನ್ ತಂದೆಯಾಗಿರ್ತಾನೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ನು ಈ ಕಾದಂಬರಿಯ ಕೊನೆಯ ಒಂದು ಕ್ಯಾರೆಕ್ಟರ್ ಬಂದಾಗ
ಪುಲಿ ರುಕ್ಮಿಣಿಯ ದತ್ತು ತೆಗೆದುಕೊಂಡ ಅನಾಥ ಹುಡುಗ. ಕಾದಂಬರಿ ಕೊನೆಯಲ್ಲಿ ರುಕ್ಮಿಣಿ ಮತ್ತು ನಾಥನ್ ತಮ್ಮ ಮಗ ಮುರುಗನ್ ಸೇವಕನಾಗಿ ಕೆಲಸ ಮಾಡುವ ನಗರಕ್ಕೆ ಪ್ರಯಾಣಿಸ್ತಾರೆ. ಅಲ್ಲಿ ಆ ಮುರುಗನ್ ಸಿಗೋದಿಲ್ಲ. ಅವರಿಗೆ ಈ ಒಬ್ಬ ಪುಲಿ ಅಂತಕ್ಕಂತಹ ಹುಡುಗ ಸಹಾಯ ಮಾಡ್ತಾನೆ. ಈ ಪುಲಿಯನ್ನು ಏನು ಮಾಡ್ತಾರೆ, ಆ ರುಕ್ಮಿಣಿ ಮತ್ತು ನಾಥನ್ ದಂಪತಿಗಳು ಒಂದು ದತ್ತನ್ನು ತೆಗೆದುಕೊಳ್ತಾರೆ. ಕೊನೆಯಲ್ಲಿ ರುಕ್ಮಿಣಿ ಹಳ್ಳಿಗೆ ಹಿಂತಿರುಗಿದಾಗ ಅವರ ಜೊತೆಯಲ್ಲಿ ಬರ್ತಕ್ಕಂತಹ ಒಬ್ಬ ಹುಡುಗನೇ ಈ ಒಬ್ಬ ಪುಲಿಯಾಗಿರ್ತಾನೆ. ಇದು ಈ ನೆಟ್ ನೆಸ್ಸಿಯು ಕಾದಂಬರಿಯಲ್ಲಿ ಬರ್ತಕ್ಕಂತಹ ಪಾತ್ರಗಳಾಗಿರುತ್ತೆ.